ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಮ್ಮ ರಾಜ್ಯದ ಮೊದಲನೇ ಪ್ರಜೆ ಆಗಿರೋ ರಾಜ್ಯಪಾಲರ ನಿವಾಸಕ್ಕೆ ಬರ್ತೀನಿ ಅಂತ. ನಮಸ್ತೆ ಕರುನಾಡು, ಐ ಆಮ್ ಫ್ರಮ್ ಚಿನ್ನದ ನಾಡು. ಯಥಾ ಪ್ರಕಾರವಾಗಿದ್ದು ರೆಡಿಯಾಗಿ ಜೊತೆಗಾರನ ಜೊತೆಗೆ ಹಾಕೊಂಡು ಕಾಲೇಜ್ಗೆ ಅಂತ ಕರ್ಕೊಂಡ್ ಬಂದೆ. ಮೇಷ್ಟ್ರು ಬಂದಿಲ್ಲ ಅಂತ ಹೇಳಿದಕ್ಕೆ ಇವತ್ತು ಹುಡುಗರಿಗೆಲ್ಲ ನಾನೇ ಪಾಠ ಮಾಡಿದೆ. ಅಂತೂ ಇಂತೂ ಟೈಮ್ ಬಂತು. ನಮ್ಮ ಪ್ರಯಾಣನೂ ರಾಜಭವನದ ಕಡೆ ಸಾಗಿತ್ತು. ಆಧಾರ್ ಕಾರ್ಡ್ ಕೈಯಲ್ಲಿ ಎತ್ಕೊಂಡೋಗಿದ್ದಕ್ಕೆ ರಾಜ್ಯಪಾಲರ ಮನೆ ನೋಡೋ ಭಾಗ್ಯ ಸಿಕ್ಕಿದೆ. ಎಂಟ್ರಿ ಕೊಡ್ತಿದ್ದಂಗೆ ಆಶ್ಚರ್ಯ ನೋಡ್ಗುರು, ಒಂದೇ ಒಂದು ಹುಣಸೆಕಾಯಿ ಬಿಟ್ಟಿದೆ. ಆದ್ರೆ ಈ ಮರಕ್ಕೆ 26 ವರ್ಷ. ಇದೊಂದೇ ಅಂತಲ್ಲ, ಇನ್ನು ಸುಮಾರು ಗಿಡಗಳನ್ನ ನೀವಿಲ್ಲಿ ನೋಡ್ಬೋದು. 30 ಎಕರೆ ಇರೋ ಜಮೀನಲ್ಲಿ ಮಿನಿ ಸ್ವರ್ಗನ ಸೃಷ್ಟಿ ಮಾಡಿದ್ದಾರೆ ಗುರು. ಬನ್ನಿ ಒಂದ್ಸರಿ ನೋಡ್ಕೊಂಬರೋಣ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ. ಇದೇ ನೋಡಿ ನಮ್ಮ ರಾಜ್ಯಪಾಲರಿರೋ ರಾಜಭವನ. ಒಳಗ್ ಬಿಡ್ತಾರೇನೋ ಅಂತ ಆಸೆ, ಪೊಲೀಸ್ ಬಿಗಿ ಬಂದೋಬಸ್ತ್ ಇರೋದ್ರಿಂದ ಸ್ವಲ್ಪ ನಿರಾಸೆ. ಭಾರತಕ್ಕೆ ಸ್ವತಂತ್ರ ಬಂದಾಗ ಮೈಸೂರು ಮಹಾರಾಜರಾದ ಜಯಚಾಮರಾಜ ಒಡೆಯರು ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ರಾಜಭವನ ಅಂತ ಹೆಸರು ಬಂದಿದೆ. ಇದೇ ಇವತ್ತಿನ ಕತೆ ನಿಮ್ ಜೊತೆ. ಪೇಜ್ನ ಫಾಲೋ ಮಾಡಿ ಬೆಂಬಲಿಸಿ. ಇನ್ನು ಇದೇ ತರ ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ.